ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಯಾವ ಥರ ಜೆ ಡಬ್ಲ್ಯೂ ಟೋಕನ್ನ ಜನರೇಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಆ ಟೋಕನ್ನ ಯಾವ ಥರ ವ್ಯಾಲಿಡೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಓಕೆನಾ. ಸೊ ಆ್ಯಕ್ಚುಲಿ ನಾವು ವ್ಯಾಲಿಡೇಟ್ ಮಾಡಬೇಕು ಅಂತ ಹೇಳಿದ್ರೆ ಹೆಂಗೆ ಅಂದರೆ, ಲೈಕ್ ಫಸ್ಟು ಪೋಸ್ಟ್ ರಿಕ್ವೆಸ್ಟಲ್ಲಿ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕೊಟ್ಬಿಟ್ಟು ಅಥೆಂಟಿಕೇಟ್ ಮಾಡಿಬಿಟ್ಟು ನಿಮಗೆ ಟೋಕನ್ ಬಂದಿರುತ್ತೆ, ಓಕೆನಾ. ಇವಾಗ ನೆಕ್ಸ್ಟ್ ಯಾವುದೋ ಒಂದು ಗೆಟ್ ರಿಕ್ವೆಸ್ಟ್ ಕಳಿಸ್ತಾ ಇರ್ತೀರಾ. ಸೊ ಆ ಗೆಟ್ ರಿಕ್ವೆಸ್ಟ್ ಏನು ಮಾಡಬೇಕು, ಸೊ ಇವಾಗ ಗೆಟ್ ರಿಕ್ವೆಸ್ಟ್ ಬರುತ್ತೆ ಅಲ್ವಾ, ಅದು ಫಿಲ್ಟರ್ಗೆ ಬರುತ್ತೆ. ಫಿಲ್ಟರಲ್ಲಿ ನಾವು ಒಂದು ಕಸ್ಟಮ್ ಫಿಲ್ಟರ್ ಆ್ಯಡ್ ಮಾಡಬೇಕು. ಅದನ್ನೇ JWT ಆತ್ ಫಿಲ್ಟರ್ ಅಂತ ಕರಿತೀವಿ, ಓಕೆನಾ. ಆ ಆತ್ ಫಿಲ್ಟರ್ ಬಂದ್ಬಿಟ್ಟು ಇವಾಗ ಲಾಸ್ಟ್ ಇದರಲ್ಲೆಲ್ಲ ಅದು ಅಥೆಂಟಿಕೇಶನ್ ಪ್ರೊವೈಡರು, ಅಥೆಂಟಿಕೇಶನ್ ಮ್ಯಾನೇಜರ್, ಅಥೆಂಟಿಕೇಶನ್ ಪ್ರೊವೈಡರ್ ಅದಕ್ಕೆಲ್ಲ ಹೋಗ್ತಾ ಇತ್ತಲ್ಲ, ಅಲ್ಲಿ ಆ ಥರ ಯಾವುದೋ ಫ್ಲೋ ಇರಲ್ಲ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇಷ್ಟೇ ಫ್ಲೋ ಇರೋದು. ಇಲ್ಲಿ JWT ಆತ್ ಫಿಲ್ಟರ್ನ ನೀವು ಆ್ಯಡ್ ಮಾಡಬೇಕು. ಮತ್ತು ಈ ಫಿಲ್ಟರಲ್ಲಿ ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ನ ತೆಗಿಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಜಸ್ಟ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡಿಂದನೂ ಅಥೆಂಟಿಕೇಟ್ ಆಗ್ತಾ ಇರುತ್ತೆ. ಸೊ ಯಾಕಂತ ಹೇಳಿದ್ರೆ ನಾವು ಫಸ್ಟು ಒಂದು ಸಲ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಅದು JWT ಟೋಕನ್ ತೊಗೊಂಡ್ಮೇಲೆ ನೆಕ್ಸ್ಟು ಆ ಟೋಕನ್ ಥ್ರೂನೇ ನಾವು ಆಕ್ಸೆಸ್ ಮಾಡಬೇಕು. ಸೊ ಅದಕ್ಕೆ ನಾವು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ನ ತೆಗೆದಿದ್ದೀವಿ. ಮತ್ತು ಇವಾಗ ಏನಾಗುತ್ತೆ, ನಾವು ಈ JWT ಫಿಲ್ಟರ್ ಯೂಸ್ ಮಾಡಿಕೊಂಡು JWT ಯೂಟಿಲ್ ಅಂತ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ, ಆ ಯುಟಿಲಿಟಿಯಿಂದ ನಾವು ಅದನ್ನು ಟೋಕನ್ನ ವ್ಯಾಲಿಡೇಟ್ ಮಾಡ್ತೀವಿ. ಮತ್ತು ಒನ್ಸ್ ಟೋಕನ್ ವ್ಯಾಲಿಡೇಟ್ ಆದಮೇಲೆ ಆ ಟೋಕನ್ನ ನಾವು ಸೆಕ್ಯೂರಿಟಿ ಕಂಟೆಕ್ಸ್ಟ್ ಹೋಲ್ಡರ್ಗೆ ಆಡ್ ಮಾಡ್ತೀವಿ. ಅಂದರೆ ಪ್ರಿನ್ಸಿಪಲ್ ಆಬ್ಜೆಕ್ಟ್ ಇಸ್ ನಥಿಂಗ್ ಬಟ್ ಅಥೆಂಟಿಕೇಶನ್ ಆಬ್ಜೆಕ್ಟ್ನ ಆ್ಯಡ್ ಮಾಡ್ತೀವಿ. ಸೊ ಇವಾಗ ನೆಕ್ಸ್ಟ್ ಫಿಲ್ಟರ್ ಏನಾಗುತ್ತೆ, ಇದು ಅಥೆಂಟಿಕೇಟ್ ಮಾಡೋ ಬದಲು ಜಸ್ಟ್ ಆಲ್ರೆಡಿ ಅಥೆಂಟಿಕೇಶನ್ ಆಬ್ಜೆಕ್ಟ್ ಸೆಕ್ಯೂರಿಟಿ ಕಂಟೆಕ್ಸ್ಟ್ ಹೋಲ್ಡರಲ್ಲಿ ಆ್ಯಡ್ ಆಗಿದೆ ಅಂತ ಹೇಳಿದ್ರೆ ಅಥೆಂಟಿಕೇಟ್ ಆಗಿದ್ದಾನೆ, ಈಸ್ ಎ ಅಥೆಂಟಿಕೇಟೆಡ್ ಯೂಸರ್ ಅಂತ ಹೇಳಿ ನೆಕ್ಸ್ಟ್ ಫ್ಲೋ ಹಂಗೆ ಪಾಸ್ ಮಾಡುತ್ತೆ, ಓಕೆನಾ. ಸೊ ದಿಸ್ ಈಸ್ ದ ಫ್ಲೋ. ಇದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನಾನು, ಓಕೆನಾ. ಫಸ್ಟು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾನೊಂದು ಫಿಲ್ಟರ್ ಅಂತ ಪ್ಯಾಕೇಜ್ ಕ್ರಿಯೇಟ್ ಮಾಡಿಕೊಂಡು JWT ಆಟ್ ಫಿಲ್ಟರ್ ಅಂತ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ಈ JWT ಆತ್ ಫಿಲ್ಟರ್ ಬಂದ್ಬಿಟ್ಟು ಫಸ್ಟು ಸ್ಪ್ರಿಂಗ್ ಕಾಂಪೊನೆಂಟಾಗಿ ಕನ್ವರ್ಟ್ ಮಾಡ್ತಿದ್ದೀನಿ. ಆಫ್ಟರ್ ದಟ್ ಐ ಆಮ್ ಎಕ್ಸ್ಟೆಂಡಿಂಗ್ ಇಟ್ ವಿತ್ ಒನ್ಸ್ ಪರ್ ರಿಕ್ವೆಸ್ಟ್ ಫಿಲ್ಟರ್ ಅಂತ, ಓಕೆನಾ. ಇದಕ್ಕೆ ಏನಕ್ಕಪ್ಪ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒನ್ಸ್ ಪರ್ ರಿಕ್ವೆಸ್ಟ್ ಫಿಲ್ಟರು, ಸೊ ಎವ್ರಿ ರಿಕ್ವೆಸ್ಟ್ಗೆ ಈ ಫಿಲ್ಟರು ಕಾಲ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ, ಓಕೆನಾ. ನೆಕ್ಸ್ಟು JWT ಯೂಟಿಲು ಮತ್ತು ಕಸ್ಟಮರ್ ಡೀಟೇಲ್ ಸರ್ವಿಸ್ ಮೇಲಿಟ್ಟು ಆಟೋವೈಡ್ ಮಾಡಿದ್ದೀನಿ, ಓಕೆನಾ. ದಟ್ ಈಸ್ ಫೀಲ್ಡ್ ಇಂಜೆಕ್ಷನ್. ಸೊ ಅದೇ ಈ ಒನ್ಸ್ ಪರ್ ರಿಕ್ವೆಸ್ಟ್ ಫಿಲ್ಟರಲ್ಲಿ ಒಂದು ಮೆಥಡ್ ಇದೆ, ಡೂ ಫಿಲ್ಟರ್ ಇಂಟರ್ನಲ್ ಅಂತ, ಓಕೆನಾ. ಸೊ ಆ ಮೆಥಡ್ನ ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸೊ ಅದರಲ್ಲಿ ರಿಕ್ವೆಸ್ಟು, ರೆಸ್ಪಾನ್ಸು, ಫಿಲ್ಟರ್ ಚೈನು ಬರುತ್ತೆ, ಓಕೆನಾ. ಇವಾಗ ನಾನು ರಿಕ್ವೆಸ್ಟ್ ಕಳಿಸ್ತೀನಿ ಅಲ್ವಾ, ಒಂದು ಸೆಕೆಂಡು, ಯಾ ಇಲ್ಲಿ ನಾನು ಗೆಟ್ಟಲ್ಲಿ ಬಂದ್ಬಿಟ್ಟು ಕಳಿಸ್ತಾ ಇದ್ದೀನಿ, ಓಕೆನಾ. ಇವಾಗ ಫಸ್ಟು ನಾನು ಪೋಸ್ಟಲ್ಲಿ ಇದು ಯೂಸರ್ ನೇಮ್ ಪಾಸ್ವರ್ಡ್ ತೊಗೊಂಡು JWT ಟೋಕನ್ನ ತೊಗೋತೀನಿ. JWT ಟೋಕನ್ ತಗೊಂಡ್ಮೇಲೆ ಈ ಗೆಟ್ ರಿಕ್ವೆಸ್ಟಲ್ಲಿ ಕಳಿಸ್ಬೇಕಾದ್ರೆ ಎಲ್ಲಿ ಕಳಿಸ್ತೀನಿ, ನಾನು ಈ ಆಥರೈಸೇಷನ್ಗೆ ಹೋಗ್ಬಿಟ್ಟು ಇಲ್ಲಿ ಬೇರೆ ಟೋಕನ್ ಅಂತ ಕೊಟ್ಟು ಈ ಜಾಗದಲ್ಲಿ ಕಳಿಸ್ತೀನಿ, ಓಕೆನಾ, ಈ ಟೋಕನ್ನು. ಆ್ಯಂಡ್ ಇದ್ರದ್ದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಅದು ಯಾವ ಥರ ಹೋಗುತ್ತೆ ಅಂದರೆ, ಈ ಆಥರೈಸೇಷನ್ ಹೆಡರ್ ಇದೆಯಲ್ಲ, 8 ಹಿಡನ್ ಅಂತ ನೋಡಿದ್ರೆ ಇಲ್ಲಿ ನಿಮಗೆ ಆಥರೈಸೇಷನ್ ಅಂತ ಕಾಣಿಸುತ್ತೆ ನೋಡಿ. ಸೊ ಇಲ್ಲಿ ನಿಮಗೆ ಈ ಟೋಕನ್ನು ಹೋಗುತ್ತೆ, ಓಕೆನಾ. ಈ ಥರ ಯಾವ ಥರ ಹೋಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಬೇರೆದಂತ ಒಂದು ಇದು ಬರುತ್ತೆ ಸ್ಟ್ರಿಂಗು, ಅದಾದಮೇಲೆ ಒಂದು ಸ್ಪೇಸ್ ಕೊಟ್ಬಿಟ್ಟು ಅದು ಹೋಗುತ್ತೆ ಅಲ್ವಾ. ಸೊ ಇವಾಗ ನಾನು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಹೆಂಗಾಗುತ್ತೆ, ರಿಕ್ವೆಸ್ಟು, ಓಕೆನಾ. ಇದು ಯಾವುದ್ರಲ್ಲಿ ಬರ್ತಾ ಇದೆ, ಹೆಡರ್ ಅಲ್ವಾ. ಸೊ ಗೆಟ್ ಹೆಡರ್ ಆಥರೈಸೇಷನ್ ಆಥರೈಸೇಷನ್ನು ಟ್ಯಾಬಲ್ಲಿ ಬರ್ತಾ ಇದೆ ಕೀ ನೇಮು. ಸೊ ಅದನ್ನ ಹಾಕ್ತೀಯಾ. ಸೊ ಇದನ್ನ ಹಾಕಿದ್ಮೇಲೆ ನಿನ್ಗೆ ಏನಾಗುತ್ತೆ, ಆತ್ ಹೆಡರ್ ಸಿಗುತ್ತೆ, ಓಕೆನಾ. ಸೊ ಆತ್ ಹೆಡರ್ ಸಿಕ್ಕಿದ್ಮೇಲೆ ನೀನೇನು ಮಾಡ್ತೀಯಾ, ಇದು ಜಸ್ಟ್ ಸ್ಟ್ರಿಂಗ್ ಟೋಕನ್ನು ಯೂಸರ್ ನೇಮ್ ಅಂತ ನಲ್ ಮಾಡ್ಕೊಂಡಿದ್ದೆ. ಅದು ಯಾಕೆ ಅಂತ ಹೇಳ್ತೀನಿ. ಈ ಆತ್ ಹೆಡರ್ನ ನೀನು ವ್ಯಾಲಿಡೇಟ್ ಮಾಡಬೇಕು, ಓಕೆನಾ. ಯಾಕಂತ ಹೇಳಿದ್ರೆ ನೀವು ಫಸ್ಟ್ ರಿಕ್ವೆಸ್ಟಲ್ಲಿ ಕಳಿಸ್ಬೇಕಾದ್ರೆ ಅಥೆಂಟಿಕೇಶನ್ ಹೆಡರೇ ಇರಲ್ವಲ್ಲ. ಸೊ ಅದಕ್ಕೆ ನೀನೇನು ಮಾಡ್ತೀಯಾ, ಅದನ್ನು ಇಲ್ಲಿ ವ್ಯಾಲಿಡೇಟ್ ಮಾಡಬೇಕು, ಆತ್ ಹೆಡರು ನಲ್ ಇದೆಯಾ ಅಂತ ಹೇಳಿ, ಓಕೆನಾ. ಇಫ್ ಇಟ್ ಇಸ್ ನಾಟ್ ಈಕ್ವಲ್ ಟು ನಲ್ ಆ್ಯಂಡ್ ಆತ್ ಹೆಡರ್ ಸ್ಟಾರ್ಟ್ಸ್ ವಿತ್ ಬೇರರ್, ಯಾಕಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಮೇಲೆ ನೀವು, ಇಲ್ಲಿ ಇಟ್ ಸ್ಟಾರ್ಟ್ಸ್ ವಿತ್ ಬೇರರ್, ಓಕೆನಾ. ಇಫ್ ಇಟ್ ಸ್ಟಾರ್ಟ್ಸ್ ವಿತ್ ಬೇರರ್ ಅದು ಇಫ್ ಬ್ಲಾಕ್ ಒಳಗಡೆ ಬರುತ್ತೆ, ಓಕೆನಾ. ನಾನು ಸ್ಟ್ರಿಂಗ್ ಟೋಕನ್ ಅಂತ ಇಲ್ಲೇ ಕೊಡ್ಬೋದಿತ್ತು, ಇಲ್ಲಿ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಓನ್ಲಿ ಈ ಇಫ್ ಬ್ಲಾಕಲ್ಲಿ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗುತ್ತೆ, ಓಕೆನಾ. ನಾನು ನೆಕ್ಸ್ಟ್ ಇದರಲ್ಲಿ ಆಕ್ಸೆಸ್ ಮಾಡೋಕ್ಕಾಗಲ್ಲ ಟೋಕನ್ನ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಔಟ್ಸೈಡು ಸ್ಟ್ರಿಂಗ್ ಟೋಕನ್ನು ಇದು ಕೊಟ್ಟು ನಲ್ ಅಂತ ಡಿಕ್ಲೇರ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೆ ವ್ಯಾಲ್ಯೂನ ಇಲ್ಲಿ ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ, ಓಕೆನಾ. ಇವಾಗ ಇದೆಲ್ಲ ಇಫ್ ಬ್ಲಾಕ್ ಕಂಡೀಷನ್ ಟ್ರೂ ಆದರೆ ಆತ್ ಹೆಡರು ಡಾಟ್ ಸಬ್ಸ್ಟ್ರಿಂಗ್ ಎಂತಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ಇದು ವೆರಿಫೈ ಮಾಡಿ ಬಂತು ಸಬ್ಸ್ಟ್ರಿಂಗು. ಇಲ್ಲಿ ನೋಡ್ಬೋದು ಬೇರರ್ ಅನ್ನೋದು 6 ಲೆಟರ್ಸ್ ಇದೆ, BEARER 6 ಲೆಟರ್ಸು. ಅದಾದ್ಮೇಲೆ ಒಂದು ಸ್ಪೇಸ್ ಇದೆ, ಓಕೆನಾ. ಸೊ ಸಬ್ಸ್ಟ್ರಿಂಗ್ ಆಫ್ 7 ಅಂತ ಹೇಳಿದ್ರೆ,
ಸೊ ಈ ಬೇರರು ಮತ್ತು ಒಂದು ಸ್ಪೇಸ್ ಬಿಟ್ಟು ಅದಾದಮೇಲೆ ಇ ವೈ ಅಂತ ಐತಲ್ಲ, ಇ ವೈ ಜೆ ಎಚ್, ಇ ವೈಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಇ ವೈಯಿಂದ ಸ್ಟಾರ್ಟ್ ಆಗಲಿ ಅಂತಲೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಟೋಕನ್ನು, ಅದು ಟೋಕನ್ ನಮಗೆ. ಓಕೆನಾ, ಈ ಟೋಕನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಇಲ್ಲಿಂದ ಇಲ್ಲಿಗೆ ವಿತ್ ಹೆಲ್ಪ್ ಇಲ್ಲಿಂದ ಇಲ್ಲಿಗೆ ಬೇರರ್ ಅನ್ನೋದು ಬರಲ್ಲ. ಓಕೆನಾ, ಟೋಕನ್ ಎಕ್ಸ್ಟ್ರಾಕ್ಟ್ ಆದಮೇಲೆ ನಾವೇನು ಮಾಡಬೇಕು, ಆ ಟೋಕನಿಂದ ನಾವು ಯೂಸರ್ ನೇಮನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಸೆಟ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ವಿ, JWT ಟೋಕನ್ ಕ್ರಿಯೇಟ್ ಮಾಡಬೇಕು ಲಾಸ್ಟ್ ವಿಡಿಯೋದಲ್ಲೇ ನೆನಪಿದ್ರೆ ನಿಮಗೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಆ ಎಕ್ಸ್ಟ್ರಾ ಟೋಕನ್ ಅನ್ನೋ ಮೆಥಡ್ನ ಯುಟಿಲಿಟಿ ಮೆಥಡಲ್ಲಿ ಹಾಕ್ತೀವಿ. ಸೊ ಇವಾಗ ನೋಡಿ JWT UT ನಾನು ಆಟೋ ವೈರ್ ಮಾಡಿದ್ದೆ ಅಲ್ವಾ, ಸೊ ಅದರಲ್ಲಿ ಒಂದು ಮೆಥಡ್ ಕ್ರಿಯೇಟ್ ಮಾಡಿದ್ದೀನಿ, ಎಕ್ಸ್ಟ್ರಾಕ್ಟ್ ಯೂಸರ್ ನೇಮ್ ಫ್ರಮ್ ಟೋಕನ್. ಸೊ ಟೋಕನ್ನಿಂದ ಯೂಸರ್ ನೇಮ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿ ಟೋಕನ್ನ ಪಾಸ್ ಮಾಡಬೇಕು. ಸೊ ಟೋಕನ್ನ ಪಾಸ್ ಮಾಡ್ತಾ ಇದ್ದೀನಿ. ಸೊ ಆ ಮೆಥಡ್ ಒಳಗಡೆ ಹೋಗ್ತೀನಿ. ಸೊ ಎಕ್ಸ್ಟ್ರಾಕ್ಟ್ ಯೂಸರ್ ನೇಮ್ ಫ್ರಮ್ ಟೋಕನ್. ಓಕೆನಾ, ಟೋಕನ್ ಪಾಸ್ ಮಾಡ್ತಿದ್ದೀವಿ. ಸೇಮ್ ಇದರಲ್ಲಿ JWTS ಪಾರ್ಸ್ ಬಿಲ್ಡರು ಮತ್ತು ಸೆಟ್ ಸೈನಿಂಗ್ ಕೀ ಅಂತ ಇದೆ. ಆ್ಯಕ್ಚುಲಿ ಈ ಸೆಟ್ ಸೈನಿಂಗ್ಸ್ ಕೀ ಏನಾದರೂ ನಾವು ರಾಂಗ್ ಕೊಟ್ಟರೆ ಆ್ಯಕ್ಚುಲಿ ಇಲ್ಲೇ ನಿಮಗೆ ಎರರ್ ಬಂದ್ಬಿಡುತ್ತೆ. ಓಕೆನಾ, ಬಿಲ್ಡು ಮತ್ತು ಪಾರ್ಸ್ ಕ್ಲೈಮ್ JWS ಟೋಕನು. ಇದರಲ್ಲಿ ಗೆಟ್ ಬಾಡಿ ಆದಮೇಲೆ ಗೆಟ್ ಸಬ್ಜೆಕ್ಟ್ ಅಂತ ಬರುತ್ತೆ. ಓಕೆನಾ, ಗೆಟ್ ಬಾಡಿ ಅದಾದಮೇಲೆ ಗೆಟ್ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಅಂತ ಹೇಳಿದ್ರೆ ನಾವು ಯೂಸರ್ ನೇಮ್ ಸೆಟ್ ಮಾಡಿದ್ವಿ. ಓಕೆನಾ, ಅದನ್ನು ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ನಿಮಗೆ ಏನಾಯಿತು, ಯೂಸರ್ ನೇಮು ಟೋಕನಿಂದ ಸಿಕ್ತು ಇಲ್ಲಿ. ಓಕೆನಾ, ನೆಕ್ಸ್ಟ್ ಹೋಗ್ತೀರಾ. ಅದಾದಮೇಲೆ ಆ ಯೂಸರ್ ನೇಮ್ ಸಿಗುತ್ತಲ್ಲ, ಅದು ಇಟ್ಸ್ ನಾಟ್ ಈಕ್ವಲ್ ಟು ನಲ್ ಅಂತ ಚೆಕ್ ಮಾಡಬೇಕು. ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಯೂಸರ್ ನೇಮ್ ಇಲ್ಲದೆ ಇರ್ಬೋದು. ಸೊ ಅದಕ್ಕೆ ಅದು ನಾಟ್ ಈಕ್ವಲ್ ಟು ನಲ್. ಆ್ಯಂಡ್ ಈ ಯೂಸರ್ ನೇಮ್ ಇದೆಯಲ್ಲ, ಈ ಯೂಸರ್ ನೇಮ್ನ ನಾವು ಈ ಸೆಕ್ಯೂರಿಟಿ ಕಂಟೆಸ್ಟ್ ಹೋಲ್ಡರ್, ಇಲ್ಲಿ ನಾವು ಇಮೇಜಲ್ಲಿ ಏನು ತೋರಿಸ್ತೀವಿ, ಇಲ್ಲಿ ಇಮೇಜಲ್ಲಿ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಒನ್ಸ್ ಅಥೆಂಟಿಕೇಟ್ ಆದಮೇಲೆ ಸೆಕ್ಯೂರಿಟಿ ಕಂಟೆಸ್ಟ್ ಹೋಲ್ಡರ್ ಸೆಟ್ ಮಾಡಬೇಕಲ್ವಾ. ಸೊ ಬಿಫೋರ್ ದಟ್ ಸೆಟ್ ಮಾಡೋಕ್ಕಿಂತ ಮುಂಚೆ ಆ ಸೆಕ್ಯೂರಿಟಿ ಕಂಟೆಸ್ಟ್ ಹೋಲ್ಡರು ನಲ್ಲಿದೆಯಾ ಅಂತ ಚೆಕ್ ಮಾಡಬೇಕು. ಓಕೆನಾ, ಅದಾದ್ಮೇಲೆ ನಿಮ್ಗೆ ಏನಾಯಿತು, ಟೋಕನ್ ಸಿಕ್ತು, ಯೂಸರ್ ನೇಮ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಇವಾಗ ವ್ಯಾಲಿಡೇಟ್ ಮಾಡಬೇಕು. ಓಕೆನಾ, ವ್ಯಾಲಿಡೇಟ್ ದ ಟೋಕನ್. ಸೊ ಹೆಂಗೆ ವ್ಯಾಲಿಡೇಟ್ ಮಾಡ್ತೀಯಾ, ಓಕೆನಾ, ನೀವು ಒಂದು ಕಸ್ಟಮ್ ಯೂಸರ್ ಡೀಟೇಲ್ ಸರ್ವಿಸ್ ಅಂತ ನಾವು ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ವಿ. ಓಕೆನಾ, ಅದನ್ನು ಇಂಜೆಕ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ಮೆಥಡ್ ಇದೆ, ಏನದು ಲೋಡ್ ಯೂಸರ್ ಬೈ ಯೂಸರ್ ನೇಮ್ ಅಂತ. ಸೊ ಇದನ್ನು ಯಾಕಪ್ಪ ನಾನು ತಗೋತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ JWT ಟೋಕನಿಂದ ನಾವು ಯೂಸರ್ ನೇಮ್ನ ತೊಗೊಂಡಿರ್ತೀವಿ. ಅಂಡರ್ ದ ಸೇಮ್ ಟೈಮ್ ನಾವು ಡೇಟಾಬೇಸಿಂದನೂ ಕೂಡ ಯೂಸರ್ ನೇಮ್ನ ತೊಗೊಂಡ್ಬಿಟ್ಟು ಆ ಎರಡನ್ನೂ ವೆರಿಫೈ ಮಾಡಬೇಕು. ಓಕೆನಾ, ಸೊ ಅದಕ್ಕೆ ಈ ಲೈನ್ನ ನಾನು ಕಾಲ್ ಮಾಡ್ತಾ ಇದ್ದೀನಿ, ಕಸ್ಟಮ್ ಡೀಟೇಲ್ ಸರ್ವಿಸ್ ಡಾಟ್ ಲೋಡ್ ಯೂಸರ್ ಬೈ ಯೂಸರ್ ನೇಮು ಮತ್ತು ಯೂಸರ್ ನೇಮ್ ಪಾಸ್ ಮಾಡ್ತಾ ಇದ್ದೀನಿ. ಸೊ ಅದು ನನಗೇನು ಕೊಡುತ್ತೆ, ಯೂಸರ್ ಡೀಟೇಲ್ಸ್ ಆಬ್ಜೆಕ್ಟ್ನ ಕೊಡುತ್ತೆ. ಓಕೆನಾ, ಆ ಯೂಸರ್ ಡೀಟೇಲ್ಸ್ ಆಬ್ಜೆಕ್ಟ್ ಕೊಟ್ಟಾಗ ನಾನೇನು ಮಾಡ್ತೀನಿ, ಟೋಕನ್ನ ವ್ಯಾಲಿಡೇಟ್ ಮಾಡ್ತೀನಿ. ಸೊ ಅದಕ್ಕೆ ಒಂದು ವ್ಯಾಲಿಡೇಟ್ ಟೋಕನ್ ಅಂತ ಮೆಥಡ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದರಲ್ಲೇನು ಸ್ಟ್ರಿಂಗು ಯೂಸರ್ ನೇಮ್ನ ಕಳಿಸ್ತಾ ಇದ್ದೀನಿ. ಓಕೆನಾ, ಈ ಯೂಸರ್ ನೇಮ್ ಬಂದ್ಬಿಟ್ಟು ಟೋಕನಿಂದ ಬಂದಿರೋ ಯೂಸರ್ ನೇಮು ಮತ್ತು ಯೂಸರ್ ಡೀಟೇಲ್ಸ್ ಇದು ಡೇಟಾಬೇಸಿಂದ, ಆಮೇಲೆ ಟೋಕನ್ ಕಳಿಸ್ತಾ ಇದ್ದೀನಿ. ಓಕೆನಾ, ಇವಾಗ ಯೂಸರ್ ನೇಮ್ ಡಾಟ್ ಈಕ್ವಲ್ಸು ಈ ಟೋಕನಲ್ಲಿ ಬಂದಿರೋ ಯೂಸರ್ ನೇಮು ಮತ್ತು ಯೂಸರ್ ಡೀಟೇಲ್ಸ್ ಅಂದರೆ ಡೇಟಾಬೇಸಲ್ಲಿರೋ ಯೂಸರ್ ನೇಮು ಎರಡು ಈಕ್ವಲ್ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಈಕ್ವಲ್ ಆದರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಅದು ಈಕ್ವಲ್ ಆದರೆ ಅಟ್ ದ ಸೇಮ್ ಟೈಮ್ ನನ್ನ ಟೋಕನ್ ಎಕ್ಸ್ಪೈರಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಓಕೆನಾ, ಇವಾಗ ಇನ್ ಕೇಸ್ ಯೂಸರ್ ನೇಮ್ ಎಲ್ಲ ಪ್ರಾಪರ್ ಮ್ಯಾಚ್ ಟೋಕನ್ ಎಕ್ಸ್ಪೈರ್ ಆಗಿದ್ದರೆ ಅದು ನೀನು ಲೈಕ್ ಫೇಲ್ಡ್ ಅದು. ಓಕೆನಾ, ಫೇಲ್ಡ್ ಅಟೆಂಪ್ಟು. ಸೊ ಇವಾಗ ಟೋಕನ್ ಎಕ್ಸ್ಪೈರಿಗೆ ಅದಕ್ಕೂ ಒಂದು ಮೆಥಡ್ ಕ್ರಿಯೇಟ್ ಮಾಡಿದ್ದೀನಿ ಸೇಮು. ಅದಕ್ಕೆ ಟೋಕನ್ ಎಕ್ಸ್ಪೈರಿ ಆಯಿತಾ ಅಂತ ಚೆಕ್ ಮಾಡೋಕ್ಕೆ ಟೋಕನ್ನ ಕಳಿಸ್ತಾ ಇದ್ದೀನಿ. ಸೊ ಅದರಲ್ಲಿ ಏನಾಗುತ್ತೆ, ಸೇಮ್ ಇದರಲ್ಲಿ JWTS ಅದೆಲ್ಲ ಇಲ್ಲಿವರೆಗೂ ಕಳಿಸ್ಬಿಟ್ಟು ಗೆಟ್ ಬಾಡಿ ಅಂತ ಇದು ಮಾಡಿದ್ವಿ. ಲಾಸ್ಟ್ ಟೈಮು ಯೂಸರ್ ನೇಮ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಗೆಟ್ ಸಬ್ಜೆಕ್ಟ್ ಯೂಸ್ ಮಾಡಿದ್ವಿ ಅಲ್ವಾ. ಇದರಲ್ಲಿ ಏನು ಮಾಡಬೇಕು, ಗೆಟ್ ಎಕ್ಸ್ಪೈರೇಷನ್ ಅಂತ ಒಂದು ಮೆಥಡ್ ಇದೆ, ಡಾಟ್ ಬಿಫೋರ್ ನ್ಯೂ ಡೇಟ್. ಅಂದರೆ ಇವಾಗ ನೀನು ಏನು ಟೋಕನ್ ಇದೆಯೋ ಅದು ಎಕ್ಸ್ಪೈರೇಷನ್ ಬಂದ್ಬಿಟ್ಟು ಬಿಫೋರ್ ಇವಾಗ ಕರೆಂಟ್ ಡೇಟಿಂದ ಮುಂಚೆ ಇರಬೇಕು ಅಂತ ಹೇಳಿ ಇದು ಮಾಡ್ತೀವಿ. ಓಕೆನಾ, ಇಫ್ ಇಟ್ ಈಸ್ ನಾಟ್ ಎಕ್ಸ್ಪೈರ್ಡ್ ದೆನ್ ಇಟ್ ವಿಲ್ ರಿಟರ್ನ್ ಟ್ರೂ. ಓಕೆನಾ, ವ್ಯಾಲಿಡೇಟ್ ಟೋಕನ್ ವ್ಯಾಲಿಡೇಟ್ ಮಾಡುತ್ತೆ. ಅದಾದಮೇಲೆ ಇಫ್ JWT ಡಾಟ್ ವ್ಯಾಲಿಡೇಟ್ ಟೋಕನ್ ಇದು ಆ್ಯಕ್ಚುಲಿ ಟ್ರೂ ಆದರೆ ನಿಮಗೆ ಟೋಕನ್ ವ್ಯಾಲಿಡೇಟು ಎಕ್ಸ್ಪೈರ್ ಆಗಿಲ್ಲ ಅಂತೇಳಿ ನೀವೇನು ಮಾಡಬೇಕು, ಇದನ್ನು ಈ ಅಥೆಂಟಿಕೇಷನ್ ಆಬ್ಜೆಕ್ಟ್ನ ಸೆಕ್ಯೂರಿಟಿ ಕಂಟೆಕ್ಸ್ಟ್ ಹೋಲ್ಡ್ರಿಗೆ ಹಾಕಬೇಕಲ್ವಾ. ಸೊ ಅದನ್ನು ಯಾವ ಥರ ಹಾಕ್ತೀಯಾ ಅಂತ ಹೇಳಿದ್ರೆ, ಸೊ ಅದಕ್ಕೆ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಅಥೆಂಟಿಕೇಷನ್ದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ. ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಷನ್ನು ಮತ್ತು ಯೂಸರ್ ಡೀಟೇಲ್ಸ್ ಆಬ್ಜೆಕ್ಟು ಮತ್ತು ಕ್ರೆಡೆನ್ಷಿಯಲ್ಸ್ ನಾನೇನು ಯೂಸ್ ಮಾಡ್ತಿಲ್ಲ ಅದಕ್ಕೆ ನಲ್ ಅಂತ ಕೊಟ್ಟಿದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯೂಸರ್ ಡೀಟೇಲ್ಸ್ ಡಾಟ್ ಗೆಟ್ ಅಥಾರಿಟೀಸ್ ಅಂತ ಒಂದು ಮೆಥಡ್ ಇದೆ ಅದರಲ್ಲಿ. ಓಕೆನಾ, ಆ ಮೆಥಡ್ನ ಇದು ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಇದನ್ನು ಯಾವ ಥರ ಸೆಟ್ ಮಾಡ್ಬೋದು, ಮತ್ತು ಇನ್ನೊಂದು ಮೆಥಡ್ನ ಸೆಟ್ ಮಾಡ್ತೇನೆ, ಆಥ್ ಟೋಕನ್ನು ಡಾಟ್ ಸೆಟ್ ಡೀಟೇಲ್ಸು ನ್ಯೂ ವೆಬ್ ಅಥೆಂಟಿಕೇಷನ್ ಡೀಟೇಲ್ಸ್ ಸೋರ್ಸು ಡಾಟ್ ಬಿಲ್ ಡೀಟೇಲ್ಸ್ ಅಂತ ಇದು ಮಾಡ್ತಾ ಇದ್ದೀನಿ. ಸೊ ಈ ಲೈನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇವಾಗ ರಿಕ್ವೆಸ್ಟ್ ಕಳಿಸ್ತಾ ಇಲ್ವಾ, ಆಲ್ ರಿಕ್ವೆಸ್ಟ್ ರಿಲೇಟೆಡ್ ಥಿಂಗ್ಸ್ನ ಈ ಆಥ್ ಟೋಕನ್ಗೆ ಸೆಟ್ ಮಾಡುತ್ತೆ. ಓಕೆನಾ, ಇದೆಲ್ಲ ಆದಮೇಲೆ ಇವಾಗ ಸೆಕ್ಯೂರಿಟಿ ಕಂಟೆಕ್ಸ್ಟ್ ಹೋಲ್ಡರು ಡಾಟ್ ಗೆಟ್ ಕಂಟೆಕ್ಸ್ಟ್. ಓಕೆನಾ, ಸೊ ಗೆಟ್ ಕಂಟೆಕ್ಸ್ಟ್ ಕೊಟ್ಬಿಟ್ಟು ಡಾಟ್ ಸೆಟ್ ಅಥೆಂಟಿಕೇಷನ್ ಆಥ್ ಟೋಕನ್ನು. ಈ ಆಥ್ ಟೋಕನ್ನ ನಾವು ಸೆಕ್ಯೂರಿಟಿ ಅಥೆಂಟಿಕೇಷನ್ ಆಬ್ಜೆಕ್ಟ್ನ
ಯಾಕಂತ ಹೇಳಿದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಅಥೆಂಟಿಕೇಶನ್ ಟೋಕನ್ ಇದೆಯಲ್ಲ, ಇದ್ರ ಒಳಗಡೆ ಹೋದ್ರೆ ನೀವು ಇದು ಅಬ್ಸ್ಟ್ರಾಕ್ಟ್, ಓಕೆನಾ. ಅಬ್ಸ್ಟ್ರಾಕ್ಟ್ ಒಳಗಡೆ ಹೋದ್ರೆ ಇದು ಇಂಪ್ಲಿಮೆಂಟ್ಸ್ ಅಥೆಂಟಿಕೇಶನ್, ಓಕೆನಾ. ಇದು ಇಂಪ್ಲಿಮೆಂಟ್ಸ್ ಅಥೆಂಟಿಕೇಶನ್ ಅಂದರೆ ಯೂಸರ್ ನೇಮ್ ಪಾಸ್ವರ್ಡ್ ಅಥೆಂಟಿಕೇಶನ್ ಟೋಕನ್ ಕೂಡ ಇಂಪ್ಲಿಮೆಂಟ್ಸ್ ಅಥೆಂಟಿಕೇಶನ್, ಅದು ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ತಾ ಇರೋದು. ಅದಾದಮೇಲೆ ಈ ಅಥೆಂಟಿಕೇಶನ್ ಟೋಕನ್ನ ನಾವಿಲ್ಲಿ ಸೆಕ್ಯೂರಿಟಿ ಕಂಟೆಕ್ಸ್ಟ್ ಹೋಲ್ಡರಲ್ಲಿ ಸೆಟ್ ಮಾಡ್ತಾ ಇದ್ದೀವಿ. ಇದು ಸೆಟ್ ಮಾಡಾದ್ಮೇಲೆ ಏನು ಮಾಡಬೇಕು, ಇದೆಲ್ಲ ಮುಗೀತಾ ಅದಾದಮೇಲೆ ಫಿಲ್ಟರ್ ಚೈನ್ ಡಾಟ್ ಡೂ ಫಿಲ್ಟರ್ ಅಂದರೆ ನೆಕ್ಸ್ಟ್ ಫಿಲ್ಟರ್ನ ಕಾಲ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ರಿಕ್ವೆಸ್ಟು ರೆಸ್ಪಾನ್ಸು ಕಳಿಸ್ತಾ ಇದ್ವಿ. ಇದ್ರ ಕತೆ ಮುಗೀತು, ಓಕೆನಾ. ನೆಕ್ಸ್ಟು ಈ JWT ಯೂಟಿಲಲ್ಲೂ ಎಲ್ಲ ಮೆಥಡ್ಸ್ ಬರೆದಿರೋದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, ನಾನು ಸೆಕ್ಯೂರಿಟಿ ಕಾನ್ಫಿಗ್ ಹೋಗಬೇಕು. ಯಾಕೆ ಗೊತ್ತಾ, ಇವಾಗ ನೀವು ಈ ಇಮೇಜಲ್ಲಿ ನೋಡ್ತಾ ಇರ್ಬೋದು, ನಮ್ಮ JWT ಫಿಲ್ಟರ್ನ ನಾವು ಆ್ಯಕ್ಚುಲಿ ಈ ಫಿಲ್ಟರ್ ಚೈನಲ್ಲಿ ಆ್ಯಡ್ ಮಾಡಬೇಕು ಅಲ್ವಾ. ಅದಕ್ಕೆ ನಾವೇನು ಮಾಡ್ತೀವಿ, ಈ JWT ಫಿಲ್ಟರ್ನ ಆಟೋ ವೈರ್ ಮಾಡ್ತೀನಿ, ಓಕೆನಾ. ಒಂದು ಮತ್ತು ಇದನ್ನು ಆ್ಯಕ್ಚುಲಿ ಫಸ್ಟ್ ಬೇಸಿಕ್ ಅಥೆಂಟಿಕೇಶನ್ ತೆಗಿಬೇಕು. ಯಾಕೆ ಗೊತ್ತಾ, ಬೇಸಿಕ್ ಅಥೆಂಟಿಕೇಶನ್ ತೆಗೆದಿಲ್ಲ ಅಂತ ಹೇಳಿದ್ರೆ ಮತ್ತೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡು ಅದ್ರ ಥ್ರೂ ಅಥೆಂಟಿಕೇಟ್ ಆಗುತ್ತೆ. ಮತ್ತು ಈ ನಾವು ಕ್ರಿಯೇಟ್ ಮಾಡಿರೋ JWT ಆಟ್ ಫಿಲ್ಟರ್ನ ಈ ಯೂಸರ್ ನೇಮ್ ಅಂಡ್, ಯಾಕಂದರೆ ಬೈ ಡಿಫಾಲ್ಟು ಸ್ಪ್ರಿಂಗು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರ್ ಯೂಸ್ ಮಾಡುತ್ತೆ ಅಲ್ವಾ, ಅದ್ರ ಮೇಲ್ಗಡೆ ಹಾಕಬೇಕು. ಅದಕ್ಕೊಂದು ಮೆಥಡ್ ಇದೆ, http.add_filter before, ಓಕೆನಾ. ಈ ಫಿಲ್ಟರ್ನ ಬಿಫೋರ್ ಆ್ಯಡ್ ಮಾಡಬೇಕು. ಯಾವ ಫಿಲ್ಟರು, JWT ಆತ್ ಫಿಲ್ಟರು ಯಾವುದ್ರ ಬಿಫೋರ್ ಅಂತ ಹೇಳಿದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರ್ ಬಿಫೋರ್ ಆ್ಯಡ್ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಆಫ್ಟರ್ ದಟ್ http.build ಅಂತ ಹೇಳ್ತಾ ಇದ್ವಿ. ಇದು ಸೆಕ್ಯೂರಿಟಿ ಫಿಲ್ಟರ್ ಚೈನು. ಇವಾಗ ಏನಾಗುತ್ತೆ, JWT ಆಟ್ ಫಿಲ್ಟರ್ ಕಾಲ್ ಆಗುತ್ತೆ, ಅದರಲ್ಲೆಲ್ಲ ಟೋಕನ್ ಎಲ್ಲ ವ್ಯಾಲಿಡೇಟ್ ಆಗಿ ಸೆಕ್ಯೂರಿಟಿ ಕಂಟೆಕ್ಸ್ಟ್ ಹೋಲ್ಡರ್ಲಿ ಅಥೆಂಟಿಕೇಶನ್ ಆಬ್ಜೆಕ್ಟ್ನ ಇಡುತ್ತೆ, ಓಕೆನಾ. ಇವಾಗ ನೆಕ್ಸ್ಟ್ ಫಿಲ್ಟರ್ಗೆ ಹೋದಾಗ ಇದು ಸಿನ್ಸ್ ಸೆಕ್ಯೂರಿಟಿ ಕಂಟೆಕ್ಸ್ಟ್ ಹೋಲ್ಡರ್ಲಿ ಆಲ್ರೆಡಿ ಅಥೆಂಟಿಕೇಟ್ ಆಬ್ಜೆಕ್ಟ್ ಇರೋದ್ರಿಂದ ಇದೇನೋ ನೆಕ್ಸ್ಟು ಮತ್ತೆ ಅಥೆಂಟಿಕೇಟ್ ಮಾಡೋ ಅವಶ್ಯಕತೆ ಇರಲ್ಲ, ಓಕೆನಾ. ಇದೆಲ್ಲ ಆದಮೇಲೆ ನಿಮ್ಗೇನಾಗುತ್ತೆ, ಓಕೆನಾ, ಇದನ್ನೆಲ್ಲ ಆದಮೇಲೆ ನಿಮಗೆ ಡೈರೆಕ್ಟು ಟೋಕನ್ ವ್ಯಾಲಿಡೇಟ್ ಆಗುತ್ತೆ, ಓಕೆನಾ. ಇದೆಲ್ಲ ಈ ಟೋಕನ್ನ ವ್ಯಾಲಿಡೇಟು. ಇವಾಗ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ, ಇದನ್ನು ಟೆಸ್ಟ್ ಮಾಡೋಣ, ಓಕೆನಾ. ಇವಾಗ ಅಪ್ಲಿಕೇಶನ್ನ ನಾನು ರನ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅಭ್ಯಾಸ ಆಗುತ್ತೆ ಗೈಸ್, ಏನಿಲ್ಲ, ಟಫ್ ಅಂತ ಏನೂ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ಎಲ್ಲನೂ ಈಸಿನೇ, ಓಕೆನಾ. ಏನಂದರೆ ನಾನು ಆರ್ಕಿಟೆಕ್ಚರ್ ಡಯಾಗ್ರಾಮ್ ಹೇಳಿದ್ನಲ್ಲ, ಆ ಆರ್ಕಿಟೆಕ್ಚರ್ ಡಯಾಗ್ರಾಮ್ನ ನೀವು ತುಂಬ ಕ್ಲೀನಾಗಿ ನೋಡ್ಕೊಳ್ಳಿ. ಅದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು, ಇದೆಲ್ಲ ಆರಾಮಾಗಿ ಇಂಪ್ಲಿಮೆಂಟ್ ಮಾಡ್ಬೋದು, ಓಕೆನಾ ಗೈಸ್. ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು. ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಪೋಸ್ಟ್ ರಿಕ್ವೆಸ್ಟಲ್ಲಿ ಏನು ಮಾಡ್ತಾ ಇದ್ದೀನಿ, ಬಾಡಿಲಿ ಹೋಗ್ಬಿಟ್ಟು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ನ ಸೆಂಡ್ ಮಾಡ್ತಾ ಇದ್ದೀನಿ, ಓಕೆನಾ. ನನಗೆ ಇವಾಗ ಇದು ಬಂತು, ಯಾವುದು ಟೋಕನ್ನು. ಈ ಟೋಕನ್ನ ಕಾಪಿ ಮಾಡಿಕೊಂಡೆ, ಓಕೆನಾ. ಲಾಸ್ಟ್ ಟೈಮು ಯಾವುದೋ ಒಂದು ಬೇರೆ ಟೋಕನ್ ಬಂದಿತ್ತು, ಓಕೆನಾ. ಆ ಟೋಕನ್ ಹಾಕಿದ್ದು. ಇವಾಗ ಆ ಟೋಕನಲ್ಲಿ ರಿಕ್ವೆಸ್ಟ್ ಕಳಿಸಿದ್ರೆ ನಿಮಗೆ 403 ಅನ್ಆಥರೈಸ್ಡ್ ಬರುತ್ತೆ. ಒಂದು ಸೆಕೆಂಡ್, ಯಾಕಿದು ಲಾಸ್ಟು DY ಒಂದು ಸೆಕೆಂಡ್ ಗೈಸ್. ಓಕೆ, ಆಥರೈಸೇಷನಲ್ಲಿ ಹೋಗ್ಬಿಟ್ಟು ಬೇರೆ ಟೋಕನ್ ಹಾಕ್ತೀರಾ, ಬೇರೆ ಟೋಕನ್ ಹಾಕಿ ಈ ಟೋಕನ್ ಹಾಕ್ಬಿಟ್ಟು ಕಳಿಸ್ತೀರಾ, ಓಕೆನಾ. ಓಕೆ, ಹೆಲ್ತಿ ಬರ್ತಾ ಇದೆ. ಇವಾಗ ನಾನು ಟೋಕನ್ನ ಚೇಂಜ್ ಮಾಡ್ತೀನಿ, ದಟ್ ವ್ಯಾಲಿಡೇಟ್ ಆಗ್ತಾ ಇದ್ದೀನಿ ನೋಡಿ. ಇವಾಗ ನಾನು ಟೋಕನಲ್ಲಿ ಒಂದೆರಡು ರಿಮೂವ್ ಮಾಡ್ತಾ ಇದ್ದೀನಿ, ರಿಮೂವ್ ಮಾಡಿ ಸೆಂಡ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಇವಾಗ ನೀವು ರಾಂಗ್ ಟೋಕನ್ ಯೂಸ್ ಮಾಡಿದ್ರೆ ನಿಮಗೆ 403 ಫರ್ಬಿಡನ್ ಅಂತ ಬರ್ತಾ ಇದೆ. ಮೇ ಬಿ ಲಾಸ್ಟ್ ಸೆಷನ್ ಹಂಗೆ ಓಪನ್ ಆಗಿತ್ತಲ್ಲ, ಅದು ಮೇ ಬಿ ಹಂಗೆ ಸೇವ್ ಆಗಿರುತ್ತೆ ಅನಿಸುತ್ತೆ ಕುಕೀಸಲ್ಲಿ, ಅದಕ್ಕೆ ಇದಾಯಿತು. ಬಟ್ ರಾಂಗ್ ಟೋಕನ್ ಯೂಸ್ ಮಾಡಿದ್ರೆ ನಿಮಗೆ ಫರ್ಬಿಡನ್ ಅಂತ ಬಂದೇ ಬರುತ್ತೆ, ಓಕೆನಾ. ಆ್ಯಂಡ್ ರೈಟ್ ಟೋಕನ್ ಯೂಸ್ ಮಾಡಿದ್ರೆ ನಿಮಗೆ ಹೆಲ್ತಿ ಅಂತ ಬರ್ತಾ ಇದೆ, ಓಕೆನಾ. ಇವಾಗ ನಾವೇನು ಮಾಡಬೇಕು, ಇವಾಗ ಈ ಅಪ್ಲಿಕೇಶನ್ ಡಿಬಗ್ ಮಾಡಲ್ ರನ್ ಮಾಡೋಣ. ಡಿಬಗ್ ಮಾಡಲ್ ಯಾವ ಥರ ಅಂತ ಹೇಳಿದ್ರೆ, ಈ ಆತ್ ಹೆಡರ್ ಅಲ್ವಾ, ಈ ಹಾಟ್ ಹೆಡರ್ಗೆ ಡಿಬಗ್ ಮಾಡಿಟ್ಟು ಡಿಬಗ್ ಮಾಡೋ ಸ್ಟಾರ್ಟ್ ಮಾಡೋಣ ಅಪ್ಲಿಕೇಶನ್. ಓಕೆನಾ. ಇವಾಗ ನಾನು ಇದು ರಿಕ್ವೆಸ್ಟ್ ಕೊಡ್ತಾ ಇದ್ದೀನಿ.
ಇವಾಗ ನಾನು ರಿಕ್ವೆಸ್ಟ್ನ ಕಳಿಸಿದ್ದೀನಿ. ಸೊ ಇವಾಗ ಏನಾಗುತ್ತೆ, ಆಥರೈಸೇಷನ್ ಹೆಡರ್ ಅಲ್ವಾ. ಇವಾಗ ನಾನು ನೆಕ್ಸ್ಟ್ ಲೈನ್ಗೆ ಹೋದರೆ ಈ ಆಥರ್ ಹೆಡರಲ್ಲಿ ನಿಮಗೆ ಆ ಟೋಕನ್ ಬಂದಿರಬೇಕು. ಯಾವುದು ಈ ಲಾಸ್ಟ್ ಟೈಮ್ ಬಂದಿತ್ತಲ್ಲ, ಬೇರೆಯವರು EYC ಲಾಸ್ಟಲ್ಲಿ YDY ಅಲ್ವಾ. ಸೊ ಇದೇ ಟೋಕನ್ನೇ ಇರೋದು, ಓಕೆನಾ. EQYDY, ಓಕೆನಾ. ಸೇಮ್ ಟೋಕನ್ನೇ ಇಲ್ಲಿ ಬಂದಿದೆ, EQYDY. ಮತ್ತು ಅದಾದಮೇಲೆ ನಾವು ಹಂಗೆ ಹೋಗ್ತಾ ನೆಕ್ಸ್ಟು ಮೂವ್ ಆಗ್ತಾ ಹೋಗಿದ್ರೆ, ಸ್ಟೆಪ್ ಓವರ್ ಮಾಡ್ತಾ ಹೋದರೆ ಟೋಕನ್ ನಲ್ಲಿದೆ, ಓಕೆನಾ. ಯೂಸರ್ ನೇಮ್ ಕೂಡ ಸ್ಟಾರ್ಟಿಂಗ್ನಲ್ಲಿದೆ. ಅದಾದಮೇಲೆ ಆಥ್ ಹೆಡರು ನಾಟ್ ಈಕ್ವಲ್ ಟು ನಲ್, ಯಾಕಂದರೆ ಅದರಲ್ಲಿ ಟೋಕನ್ ಇದೆ ನಿಮಗೆ. ಆ್ಯಂಡ್ ಆಫ್ಟರ್ ದ ಸ್ಟಾರ್ಟ್ಸ್ ವಿತ್ ಬೇರರ್ ಅಲ್ವಾ. ಸೊ ಅದಾದಮೇಲೆ ಬಿಗಿನಿಂಗ್ ಇಂಡೆಕ್ಸ್ 7 ತೊಗೊಂಡಾಗ ನೀವು ನೋಡ್ತಾ ಇರ್ಬೋದು, ಬಿಗಿನಿಂಗ್ ಇಂಡೆಕ್ಸ್ 7 ತೊಗೊಂಡಾಗ ಟೋಕನಲ್ಲಿ ಬೀರರ್ ಅನ್ನೋದು ಹೋಗ್ಬಿಟ್ಟು ಬರೀ EY ಇಂದ ಸ್ಟಾರ್ಟ್ ಆಗುತ್ತೆ, EYJH, ಓಕೆನಾ. ನೆಕ್ಸ್ಟ್ ಹಂಗೆ ಹೋಗ್ತಾ ಹೋದರೆ ಟೋಕನ್ ಎಕ್ಸ್ಟ್ರಾಕ್ಟ್ ಆಯಿತಾ. ಯೂಸರ್ ನೇಮ್ ಬಂದ್ಬಿಟ್ಟು ಅಡ್ಮಿನ್, ಓಕೆನಾ. ಯಾಕಂತ ಹೇಳಿದ್ರೆ ನಾವು ಯೂಸರ್ ನೇಮ್ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ, ಯಾಕಂದರೆ ಈ ಟೋಕನಲ್ಲಿ ಎಕ್ಸ್ಟ್ರಾಕ್ಟ್ ಯೂಸರ್ ಫ್ರಮ್ ಯೂಸರ್ ನೇಮ್ ಇದು ಮಾಡಿದಾಗ ಅದೇನು ಅಡ್ಮಿನ್ ಅಂತ ಬರುತ್ತೆ, ಓಕೆನಾ. ಆಮೇಲೆ ನೆಕ್ಸ್ಟು ಹಂಗೆ ಹೋಗ್ತಾ ಹೋದರೆ ನಿಮಗೆ ಕಸ್ಟಮ್ ಡೀಟೇಲ್ ಸರ್ವಿಸ್ ಆಬ್ಜೆಕ್ಟ್ ಇಂಜೆಕ್ಟ್ ಮಾಡಿದ್ವಿ, ವ್ಯಾಲಿಡೇಟ್ ಟೋಕನ್ನ ವ್ಯಾಲಿಡೇಟ್ ಮಾಡಿರ್ತೀವಿ, ಓಕೆನಾ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ನಿಮಗೆ ಟೋಕನ್ನು, ಯೂಸರ್ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಇದು ಕೂಡ ಬರ್ತಾ ಇದೆ ನೀವು ಡಿಬಗ್ ಮಾಡ್ತಾ ಹೋದರೆ, ಓಕೆನಾ. ಆ್ಯಂಡ್ ಆಫ್ಟರ್ ದಟ್ ಇವಾಗ ನೆಕ್ಸ್ಟು ಅದನ್ನು ಸೆಕ್ಯೂರಿಟಿ ಕಂಟೆಕ್ಸ್ಟ್ ಹೋಲ್ಡರ್ಗೆ ಸೆಟ್ ಮಾಡ್ತೀನಿ. ಸೆಟ್ ಮಾಡಿ ಫಿಲ್ಟರ್ ಚೇಂಜ್ ಡಾಟ್ ನೆಕ್ಸ್ಟ್ ಫಿಲ್ಟರ್, ಓಕೆನಾ. ಸೊ ಇದೇನಾಯಿತು, ನೆಕ್ಸ್ಟ್ ಫಿಲ್ಟರ್ಗೆ ಹೋಯಿತು. ಯಾವುದು ಇದು ಒನ್ಸ್ ಪರ್ ರಿಕ್ವೆಸ್ಟ್ ಫಿಲ್ಟರ್. ಸೊ ಇಲ್ಲಿಗೆ ಎಲ್ಲ ಹೋಯಿತು, ಓಕೆನಾ. ನೆಕ್ಸ್ಟು ಏನು ಮಾಡೋಣ, ಅಷ್ಟೇ. ಅದೇ ನೀವು ನೋಡ್ತಿರಲ್ಲ, ಕರೆಂಟ್ ಆಬ್ಜೆಕ್ಟ್ JWT ಆಫ್ ಫಿಲ್ಟರ್ ಯೂಸ್ ಮಾಡ್ತಾ ಇದೆ. ಸೊ ಇದೆ ಆ್ಯಕ್ಚುಲಿ ಯಾವ ಥರ ರಿಕ್ವೆಸ್ಟ್ ಬರ್ತಾ ಇದೆ, ಯಾವ ಥರ ಇದರಲ್ಲೆಲ್ಲ ಇತ್ತು ಅಂತ ನೋಡಿದ್ರಲ್ಲ. ಸೊ ಇದೇ ಥರ. ಮತ್ತು ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಇವಾಗ ಏನು ಎಕ್ಸ್ಪಿರೇಷನ್ ಟೈಮು 1 ಅವರ್ ಸೆಟ್ ಮಾಡಿದ್ದೀನಿ ಅಲ್ವಾ. ಇದನ್ನು ನಾವು 1 ಅವರ್ ಬದಲು 1 ಮಿನಿಟ್ ಸೆಟ್ ಮಾಡಿಬಿಟ್ಟು ಚೆಕ್ ಮಾಡಿದ್ರು ಕೂಡ ನಿಮ್ಗೆ 403 ಅನ್ನೋ ಥರ ಎಷ್ಟು ಅಂತಲೇ ಬರುತ್ತೆ, ಓಕೆನಾ. ಅದು ಕೂಡ ಟ್ರೈ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು, ಯಾವ ಥರ ನಾವು JWT ಟೋಕನ್ನ ವ್ಯಾಲಿಡೇಟ್ ಮಾಡೋದು, ಯಾವ ಥರ ಸಿಗ್ನೇಚರ್ನ ವೆರಿಫೈ ಮಾಡೋದು ಅಂತ ಹೇಳಿ, ಓಕೆನಾ. ಇನ್ ಕೇಸ್ ಟೋಕನಲ್ಲಿ ಏನೇ ಇವಾಗ ಒಂಚೂರು ನಾನೇನೇ ಇದರ ಮಧ್ಯದಲ್ಲಿ ಯಾವುದೋ ಒಂದು ಇದು ಮಾಡಿದ್ರು ನಿಮಗೆ ಡಿಬಗ್ ಮಾಡಲ್ ರನ್ ಆಗ್ತಾ ಇದೆಯಲ್ಲ, ಅದಕ್ಕೆ ನೋಡಿ 403 ಫಾರ್ಬಿಡನ್ ಅಂತ, ಯಾಕಂದರೆ ಟೋಕನ್ ಬಂದ್ಬಿಟ್ಟು ಇನ್ವ್ಯಾಲಿಡ್ ಟೋಕನ್, ಓಕೆನಾ. ಮತ್ತು ಇನ್ ಕೇಸ್ ಇವಾಗ ಟೋಕನ್ ತೊಗೊಬೇಕಾದ್ರೆ ನೀವು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಬೇರೆದು ಕೊಟ್ಟರು ಕೂಡ, ಇವಾಗ ಯಾವುದೋ ಒಂದು ಬೇರೆದು ಕೊಟ್ಟರು ಕೂಡ ನಿಮಗೆ ಟೋಕನ್ ಜನ್ರೇಟ್ ಆಗಲ್ಲ. ಅದು ಡಿಬಗ್ ಮಾಡೋ ಇರೋದ್ರಿಂದ ಹಂಗೆ ಬರ್ತಾ ಇದೆ. ನೋಡಿ 403 ಫಾರ್ಬಿಡನ್ ಅಂತ ಬಂತು, ಓಕೆನಾ. ಈ ಪ್ರೊವೈಡರ್ ಮ್ಯಾನೇಜರ್ ಎಲ್ಲ ಗೊತ್ತಲ್ಲ, ಫಸ್ಟ್ ಟೈಮ್ ಏನಾಗುತ್ತೆ ಅದು ಫಿಲ್ಟರ್ ಇಂದ ಬಂದ್ಬಿಟ್ಟು ನೆಕ್ಸ್ಟು ಪ್ರೊವೈಡರ್ ಮ್ಯಾನೇಜರ್ ಬಂದ್ಬಿಟ್ಟು ಇಂಪ್ಲಿಮೆಂಟೇಷನ್ ಆಫ್ ಅಥೆಂಟಿಕೇಶನ್ ಮ್ಯಾನೇಜರ್, ಓಕೆನಾ. ಸೊ ಅದೇ ಥರ. ಸೊ ನಿಮ್ಗೆ ಬಂತಲ್ಲ 403, ಯಾಕಂದರೆ ಪಾಸ್ವರ್ಡು ರಾಂಗ್ ಇದೆ, ಓಕೆನಾ. ಸೊ ಇದೇ ಥರ. ಸೊ ಯಾವುದೇ ರೀತಿ ನಿಮಗೆ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದೇನು ಟಫ್ ಅಂತ ಏನಿಲ್ಲ, ಆರ್ಕಿಟೆಕ್ಚರ್ ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಬರುತ್ತೆ. ಮತ್ತು ಇದನ್ನು ಸ್ಪ್ರಿಂಗ್ ಸೆಕ್ಯೂರಿಟಿನ ಜಸ್ಟ್ ಒನ್ ಟೈಮ್ ಇಂಪ್ಲಿಮೆಂಟ್ ಮಾಡೋದಷ್ಟೇ, ಪದೇ ಏನು ಚೇಂಜ್ ಮಾಡಲ್ಲ, ಯಾವುದೇ ಪ್ರಾಜೆಕ್ಟಲ್ಲಾಗಲಿ ಏನೇ ನಿಮ್ಮ ಕಂಪ್ನಿಲಾಗಲಿ. ಸೊ ಇದನ್ನು ಒಂದು ಸಲ ಕಲ್ತ್ಕೊಂಡ್ರೆ ನಿಮಗೆ ತಾನಾಗೆ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.